ಈ ಕೆಲಸ ಮಾಡಿದ್ರೆ ಭಾರಿ ಒಳ್ಳೆ ಆದಾಯ. ಇದ್ರಲ್ಲಿ ಬರುವಂತ ಆದಾಯ ಯಾವುದ್ರಲ್ಲೂ ಆದಾಯ ಇಲ್ಲ. ಆಡಲ್ ಬರುವಂತ ಆದಾಯ ಯಾವುದ್ರಲ್ಲಿ ಇಲ್ಲ. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ಬೋದು, ಅಷ್ಟು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಅಷ್ಟು ಲಾಭ ಇದೆ ಇದರಲ್ಲಿ. ನಮಗೆ ದುಡ್ಡಿಲ್ಲ ಅಂದ್ರೆ ಯಾವ್ದಾರ ಒಂದು ಆಡು ಮಾರ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತೀವಿ. ನಾವು 5-6 ಲಕ್ಷ ರೂಪಾಯಿ ಅಷ್ಟು ಆಡು ಮಾರಿದೀವಿ. 5-6 ಲಕ್ಷ ರೂಪಾಯಿ ಆಡು ಎಷ್ಟು ವರ್ಷದಲ್ಲಿ ಅಂಕಲ್ ನೀವು? ಈಗೆಲ್ಲ ಮಾರ್ತಾ ಇರ್ತೀವಿ ವರ್ಷಕ್ಕೆ. ಗೊಬ್ಬರ ಅಲ್ಲಿ ಲಾಟ್ ಬಿದ್ದಿದೆ. ನಾವು ಗೊಬ್ಬರದಲ್ಲೇ ಕನಿಷ್ಠ ನಾವು ಒಂದು 50,000 ರೂಪಾಯಿ ಮೇಲೆ ಈಗ ಇದಕ್ಕೆ ಎರಡಲ್ಲು ಅಲ್ಲು ಅಂದ್ರೆ ನೋಡಿ, ಎರಡು ಬೆಳ್ಳಗೆ ಬಂದಿದೆ. ಇವು 4 ಪುನಃ ದಪ್ಪ ಆಯ್ತವೆ. ಮಂಗಳಮುಖಿ ಆತರನ ಇದು ಹೆಂಗ್ ಕಂಡಿಡಿತೀರಾ ಇದು ಮಂಗಳಮುಖಿ ಅಂತ? ಅದು ಕೊಂಬೆಲ್ ಕಂಡಿಡಿತೀವಿ. ಈ ಎರಡಲ್ಲಿಗೆ ಇದು ಚಿಕ್ಕ ವಯಸ್ಸು. ಎರಡಲ್ಲಿಗೆ ಮರಿ ಹಾಕಿದ್ರೆ ಒಳ್ಳೆ ತಳಿ. 36 ವರ್ಷ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ ಏನೂ ಇಲ್ಲದೆ ಅಲ್ಲಿ ಗೌರ್ಮೆಂಟ್ ಜಾಬು ಕೂಡ ಆಗದೆ ನಿವೃತ್ತರಾಗಿ ಬರೀ ಕೈಯಲ್ಲಿ ಬಂದಂತ ರಾಮಕೃಷ್ಣ ಅಂಕಲು ತದನಂತರ ಏನ್ ಮಾಡಿದ್ರು ಅವರ ಜೀವನಕ್ಕೆ ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು, ನಾನು ಒಂದು ಒಳ್ಳೆ ಬದುಕನ್ನ ಕಟ್ಕೊಂಡೆ ಅಂತ. ಏನ್ ಮಾಡಿದ್ರಿ ಅಂಕಲ್ ತದನಂತರ ನೀವು ಬಂದೆ ಇಲ್ಲಿ ಮನೆ ಹತ್ರ ನಾವು ಹೆಂಗ್ ಜೀವನ ಮಾಡ್ಬೇಕು? ಈಗ ವಯಸ್ಸಾಗಿದೆ, ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಮತ್ತೆ ಭೂಮಿ ಇಲ್ಲ. ಎಲ್ಲಾರು ದನಗಳು ಮೇಸನ, ದನಗಳು ಕಟ್ಕೊಂಡು ಹೈನುಗಾರಿಕೆ ಮಾಡೋಣ ಅಂದ್ರೆ ಭೂಮಿನೂ ಇಲ್ಲ. ನೋಡೋಣ ಅಂತ ಅಂದ್ಬಿಟ್ಟು ಒಂದು ಹಾಡು ತಗೊಂಡ್ವಿ. ಅದರಲ್ಲಿ ಎಷ್ಟು ಕೊಟ್ಟು ತಗೊಂಡ್ರಿ ದುಡ್ಡ? ಫಸ್ಟ್ ಅದರಲ್ಲಿ ಒಂದು 14-15 ಸಾವಿರ ರೂಪಾಯಿ ಕೊಟ್ಬಿಟ್ಟು ಒಂದು ಹಾಡು ತಗೊಂಡ್ವಿ. ಅದರಲ್ಲಿ 2 ಮರಿ ಹಾಕಿ ಹಾಡು ಸತ್ತೋಗ್ಬಿಡ್ತು. ಏನೋ ಸುಮ್ಮನೆ ಒಂದು ಕಾಯಿಲೆ ಬಂದು ಅದರದೇ ಮರಿಗಳನ್ನ ನಾವು ಪ್ರಬಲವಾಗಿ ಸಾಕಿದ್ವಿ. ಅದರಲ್ಲಿ ಒಂದು 50,000 2 ಮರಿಗಳು ದೊಡ್ಡದಾಗಿತ್ತು. 2 ಮರಿಗಳನ್ನ ಮಾರಿದ್ರ 50,000 ದುಡ್ಡು ಸಿಕ್ತು ನಿಮ್ಗೆ. ಅದಕ್ಕೆ 60,000 ಕೊಟ್ಟು 4 ತಂದ್ವಿ. 60,000 ಕೊಟ್ಟು ಇನ್ನೊಂದು 10,000 ಹಾಕ್ಬಿಟ್ಟು ಕೈಯಿಂದ ಹಾಕಿ. ಎಷ್ಟು ಆಡು ಮರಿಗಳು ತಂದ್ರಿ ಅವಾಗ? 4 ತಂದೆ. ದೊಡ್ಡ ಆಡು 60,000 ಗರ್ಭಿಣಿ ಆಡುಗಳು ತಂದ್ರಿ. ಅವು 4 ಮರಿ ಆಗ್ತವ, 3 ಮರಿ ಆಗ್ತವ, 2 ಮರಿ ಆಗ್ತವ. ಅದನ್ನೇ ವೃತ್ತಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ಸರ್ಕಾರದಿಂದ ನಮ್ಗೆ ಸೌಲಭ್ಯ ಸಿಕ್ಕಿಲ್ಲ. ಅದು ಬೇರೆಯವರು ಏನೋ ಅವರು ಏನೋ ಅದು ಅಷ್ಟೇ ನಿಮ್ಮ ಸ್ವಂತ ದುಡಿಮೆಯಿಂದ ಇದನ್ನ ಮಾಡ್ಕೊಂಡು ಈಗ ಒಂದು ಕೊಟ್ಟಿಗೆ ಮಾಡಿದ್ರಿ. ಆಡ್ಮರಿಗಳು ಒಂದ್ಸರಿ 4 ಆಡ್ಮರಿಗಳನ್ನ ತಂದ ಮೇಲೆ ನಿಮ್ಗೆ ಕೊಟ್ಟಿಗೆ ಬೇಕು ಅಂತ ಆಯ್ತು. ಇದೆಲ್ಲ ನಿಮ್ ಸ್ವಂತ ಜಾಗ ಅಲ್ವಾ? ಸ್ವಂತ ಜಾಗ. ಇದರಲ್ಲಿ ಫಸ್ಟ್ ಕೊಟ್ಟಿಗೆ ಮಾಡಿದ್ದು ಇದು. ಫಸ್ಟ್ ಇದನ್ನ ಮಾಡ್ಕೊಂಡ್ರಿ. ಇದು ಮಾಡಿದ್ವಿ. ಇದರಲ್ಲಿ ಒಂದು 15 ಆಡು. ಮತ್ತೆ ಪುನಃ ಇನ್ನು ಆಡು ಜಾಸ್ತಿ ಆಗುವಾಗ ಇದನ್ನ ಮುಂದರ್ಸ್ಕೊಂಡ್ವಿ. ಇದರಲ್ಲಿ ಒಂದು 15, ಒಂದು 30 ಆಡು. ಈಗ ಪ್ರೆಸೆಂಟ್ ನಿಮ್ಮ ಹತ್ರ 30 ಆಡ್ಮರಿಗಳಿದಾವೆ. ಇದು ನಾವು ಒಂದು 5-6 ಲಕ್ಷ ರೂಪಾಯಿ ಅಷ್ಟು ಆಡು ಮಾರಿದೀವಿ. 5-6 ಲಕ್ಷ ರೂಪಾಯಿ ಆಡು ಎಷ್ಟು ವರ್ಷದಲ್ಲಿ ಅಂಕಲ್ ನೀವು? ಈಗೆಲ್ಲ ಮಾರ್ತಾ ಇರ್ತೀವಿ ವರ್ಷಕ್ಕೆ. ಒಂದು ವರ್ಷದಲ್ಲಿ ಆಡು ಮರಿಗಳನ್ನ ಮಾಡಿದಾಗ ಎಷ್ಟು ಆದಾಯನ ನೋಡಿದೀರಾ ನೀವು? ಒಂದು ವರ್ಷಕ್ಕೆ 2-2.5 ಲಕ್ಷ ರೂಪಾಯಿ ಆದಾಯ ಇದೆ. ಗಂಡು ಮರಿಗಳು ಒಳ್ಳೆ ರೈಟ್ ಇದೆ. ಈಗ ನಾವು ಅಲ್ಲಿ ಹೋಯ್ತೀವಲ್ಲ, ಅಲ್ಲಿ ನೋಡಿ, ಅಲ್ಲಿ ಓದ್ಗಳಿದ್ದಾವೆ ದೊಡ್ಡವು. ಅವೆರಡಕ್ಕೆ 50,000 ರೂಪಾಯಿ ಇದೆ. ಈಗ ಆಡ್ಮರಿಗಳೆಲ್ಲ ಮೇಯಕ್ ಹೋಗಿದಾವ? ದೊಡ್ಡವೆಲ್ಲ ಅಮ್ಮ ಮೇಯಿಸ್ತಾರೆ, ಡೈಲಿ ಮೇಯ್ಸಕ್ ಹೋಗ್ತಾರೆ. ಹೌದು, ಮೇಯ್ಸಕ್ ಹೋಗ್ತಾರೆ. ಈಗ ಹೋಗ್ಬೇಕು. ಇದರಲ್ಲಿ ಈಗ ಇದು ಎಲ್ಲ ಹಲಿಗೆ ಫಿಟ್ಟಿಂಗು ಎಲ್ಲ ಈ ತರ. ಹಲಿಗೆಗಳನ್ನ ಯಾಕೆ ಹಾಕಿದಿರಾ? ಇದ್ರ ಮಣ್ಣು ಮೇಲೆ ಮಲಗಬಾರ್ದು, ಅವು ಹಲಿಗೆ ಮೇಲೆ ಮಲಗಬೇಕು. ಮಣ್ಣು ಮೇಲೆ ಮಲ್ಕೊಂಡ್ರೆ ಅದಕ್ಕೆ ಶೀತ ನೆಗಡಿ ಆಯ್ತದೆ, ಮತ್ತೆ ಕಾಯಿಲೆ ಬರ್ತದೆ. ಈ ತರ ಮರದ ಹಲಿಗೆ ಮೇಲೆ ಆದ್ರೆ, ಮರದ ಹಲಿಗೆ ಮೇಲೆ ಯಾವುದು ತೊಂದರೆ ಇಲ್ಲ, ಬೆಚ್ಚಗಿರ್ತದೆ. ಅದಕ್ಕೆ ಯಾವ್ದು ಚೆನ್ನಾಗಿರ್ತದೆ, ಎಲ್ಲ ಅನುಕೂಲತೆ ಇರ್ತದೆ ಚೆನ್ನಾಗಿ. ಇದ್ರಲ್ಲಿ ಕಟ್ಟಾಕಿ ಕಾಯಿಲೆಗಳೇನು ಬರಲ್ಲ, ಯಾವ ಕಾಯಿಲೆ. ಹೌದು, ಇದು ಅಲ್ಲಿ ಶೀತ ಆಗಲ್ಲ. ಈ ತರ ಶೀತ ಆಗಲ್ಲ. ಇಲ್ಲಿ ಮಲ್ಕೊಂಡ್ರೆ ಶೀತ ಆಯ್ತದೆ ಅವಕ್ಕೆ. ಇದ್ರ ಮೇಲೆ ಮಲ್ಕೊಂಡ್ರೆ ಶೀತ ಆಗಲ್ಲ. ಹಲಿಗೆಗಳ ಮೇಲೆ ಮಲ್ಕೋಬೇಕು, ನೆಲದ ಮೇಲೆ ಮಲಗಬಾರದು. ಇದರಲ್ಲಿ ಬೇಕಾದ್ರೆ ನಾವು ಅದ್ರದ್ದು ವೇಸ್ಟ್ ಅದು ಇದೆಲ್ಲ ಇದಾದ್ರೆ ನಾವು ಕ್ಲೀನ್ ಮಾಡಿ. ಗೊಬ್ಬರ ಅಲ್ಲಿ ಲಾಟ್ ಬಿದ್ದಿದೆ. ನಾವು ಗೊಬ್ಬರದಲ್ಲೇ ಕನಿಷ್ಠ ನಾವು ಒಂದು 50,000 ರೂಪಾಯಿ ಮೇಲೆ ಮಾಡ್ತೀರಾ. ಗೊಬ್ಬರನೂ ಮಾರ್ತೀರಾ? ಗೊಬ್ಬರದಲ್ಲೂ ಆದಾಯ ಇದೆ? ಅದೇ ಇದೆ. ಒಂದು ವರ್ಷದಲ್ಲಿ ಒಂದು 15,000-20,000 ರೂಪಾಯಿ ಇದರಲ್ಲಿ ಗೊಬ್ಬರದಲ್ಲಿ ಮಾಡ್ತೀರಾ? ಒಂದು ವರ್ಷಕ್ಕೆ ಒಂದು ಮೂಟೆಗೆ 100 ರೂಪಾಯಿನ ತಗೊಳ್ತಾರೆ. ನಮ್ಗೆ ಅದರಲ್ಲೂ ಲಾಭ ಇದೆ. ಆಡಲ್ಲಿ ಯಾವುದು ಬೇಡ ಅಂತ ಬಿಸಾಕುವಂಥದ್ದು ಯಾವುದೂ ಇಲ್ಲ, ಎಲ್ಲ ಲಾಭನೇ. ಕಷ್ಟಪಡ್ಬೇಕು, ಎಲ್ಲೂ ಹೋಗಂಗಿಲ್ಲ ಮೇಡಮ್.
ಎಲ್ಲ ಮದುವೆಗೆ ಹೋಗಂಗಿಲ್ಲ, ಒಂದು ಸಾವು ಹೋಗಂಗಿಲ್ಲ, ಬೇರೆ ಎಂತಕ್ಕೆ ಹೋಗಂಗಿಲ್ಲ, ಅದನ್ನೇ ನೋಡ್ಕೊಂಡು ಯಾರೊಬ್ರು ಇರ್ಬೇಕು ಒಬ್ರು ಇರ್ಬೇಕು. ಅದಕ್ಕೆ ಮೇನ್ ಪಾಯಿಂಟ್. ಮತ್ತೆ ಅದ್ರಾಗ ಒಳ್ಳೇದು ಕೆಟ್ಟದ್ದು ನೋಡ್ಕೋಬೇಕು. ಯಾಕಂದ್ರೆ ಕೆಲವು ಮೇವು ಮೇಲಾಗ ಇದು ಇದಾಯ್ತದೆ, ಅಲರ್ಜಿ ಆಯ್ತದೆ, ಮತ್ತೆ ಬೇದಿ ಆಗ್ತದೆ. ಮತ್ತೆ ಆ ಥರ ಎಲ್ಲ ಲೂಸ್ ಪೇಷನ್ ಆದಾಗೆಲ್ಲನೂ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು. ಮತ್ತೆ ಮುಸ್ರೆ ಹಣ್ಣು ಅಂತ ಮುಂದಾಗ್ಬಿಡ್ತದೆ, ಅದಕ್ಕೂ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಎಲ್ಲ ಮಾಡ್ಕೊಂಡ್ರೆ ಅದ್ರಲ್ಲಿ ಒಳ್ಳೆ ಆದಾಯ ಇದೆ. ಜನರು ಅದನ್ನ ಒಳ್ಳೆ ಆದಾಯ ಪಡಿಸ್ಬೋದು. ಸಾಮಾನ್ಯವಾಗಿ ವಯಸ್ಸಾಗಿರೋರು ಈ ಎಜುಕೇಶನ್ ತಗೊಂಡು ಸುಮ್ಮನೆ ಅಲ್ಲಿ ಇಲ್ಲಿ ಲಾಟ್ಪುಟ್ ಹೊಡಿಯೋ ಬದಲಿಗೆ ಈ ಕೆಲಸ ಮಾಡಿದ್ರೆ ಭಾರಿ ಒಳ್ಳೆ ಆದಾಯ. ಇದ್ರಲ್ಲಿ ಬರುವಂತ ಆದಾಯ ಯಾವುದ್ರಲ್ಲೂ ಆದಾಯ ಇಲ್ಲ. ಆಡಲ್ ಬರುವಂತ ಆದಾಯ ಯಾವುದ್ರಲ್ಲಿ ಇಲ್ಲ. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ಬೋದು, ಅಷ್ಟು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಅಷ್ಟು ಲಾಭ ಇದೆ ಇದರಲ್ಲಿ. 1 kgಗೆ ಗಂಡು ಆಡೊಂದು ಮಾಂಸಕ್ಕೆ 800 ರಿಂದ 900 ರೂಪಾಯಿ ಇದೆ ಇವತ್ತು 1 kgಗೆ. ಆಯ್ತಾ, ಗಂಡಾಡೊಂದು. ಹೆಣ್ಣಾಡಿಗೆ 700 ರೂಪಾಯಿ ಇದೆ 1 kg ಮಾಂಸಕ್ಕೆ. ಅದರಲ್ಲಿ ವೇಸ್ಟ್ ಬಿಸಾಕೋದು ಯಾವುದೂ ಇಲ್ಲ. ಅದ್ರೊಳಗಡೆ ಮೇವು ಮಾತ್ರ ಬಿಸಾಕ್ತಾರೆ, ಚಕ್ರವನ್ನು ಬಿಸಾಕ್ತಾರೆ, ಅಷ್ಟು ಬಿಟ್ರೆ ಬಾಕಿ ಎಲ್ಲ ದುಡ್ಡು. ಆ ತಲೆಕಾಲ್ಗಂತೂ ಎಷ್ಟೊಂದು ತಲೆಕಾಲಿಗೂ 4 ಕಾಲು, ಒಂದು ತಲೆಗೆ 1,000 ರೂಪಾಯಿ ಕೊಡ್ಬೇಕು. ಹಾಗಾಗಿ ನೀವು ಒಂದು ವರ್ಷದಲ್ಲಿ ಮಿನಿಮಮ್ ಅಂದ್ರು 2-2.5 ಲಕ್ಷದ್ದು ಆಡು ಮರಿಗಳನ್ನ ಇದುವರೆಗೆ ಎಷ್ಟು ಆದಾಯ ಆಗಿದೆ ಅಂಕಲ್ ನಿಮ್ಗೆ? ಆಗಿದೆ ಮೇಡಮ್. ನಾವು ವರ್ಷ ಮಾರ್ತೀವಲ್ಲ, ಅದು ಗೊತ್ತಾಗೋದಿಲ್ಲ. ಅದು ನಾವು ಮಾರ್ತಾ ಇರ್ತೀವಿ, ಮತ್ತೆ ಅದು ಖರ್ಚಾಯ್ತಾ ಇರುತ್ತೆ. ಹಂಗಾಗಿ ಒಂದು ವರ್ಷಕ್ಕೆ ನಮಗೆ 2.5 ಲಕ್ಷ ಆದಾಯ ಅಂತ ಖಂಡಿತ ಇದೆ. ನಿಜ ಗ್ರೇಟ್. ನೀವು ಅಲ್ಲಿ ಕೆಲಸನ ಬಿಟ್ಟು ಇಲ್ಲಿ ಬಂದು ಇದನ್ನೆಲ್ಲ ಮಾಡ್ಕೊಂಡು ಇವಾಗ್ಲೂ ನೆಮ್ಮದಿಯ ಬದುಕು. ಯಾರ ಹತ್ರ ಕೈ ಚಾಚದೆ ಸ್ವಾಭಿಮಾನದಿಂದ ಪ್ರಾಮಾಣಿಕವಾಗಿ ಯಾರ ಹತ್ರ ಚಾಚಿಲ್ಲ. ಮಕ್ಳ ಹತ್ರನು ಯಾರು ಕೇಳಲ್ಲ. ಯಾವ್ದಕ್ಕೂ ನಮ್ಮ ಮಿಸ್ಸಸ್ ಹುಷಾರಿಲ್ಲ ಅಂದ್ರೆ ನಾನು ಇನ್ನೊಬ್ರು ಮಕ್ಳ ಹತ್ರ 10 ರೂಪಾಯಿ ಕೊಡು ಅಂತ ಭಿಕ್ಷೆ ಬಿಡಲ್ಲ, ನಾನು ಕೊಡ್ತೀನಿ. ಬೇಕಾದ್ರೆ ಅವರಿಗೆ ನಾನು ಕೊಡುವಷ್ಟು ಕೆಪಾಸಿಟಿನೂ ನನಗಿದೆ. ಮಕ್ಳಿಗೆ ದುಡ್ಡು ಕೊಡೋ ಅಂತ ಕೆಪಾಸಿಟಿ ಅವ್ರಿಗೆ ಇದೆ. ನಾವ್ ಕೇಳಲ್ಲ, ಮಕ್ಳ ಹತ್ರನು ಕೇಳಲ್ಲ, ಯಾವ್ದಕ್ಕೂ ಕೇಳಲ್ಲ. ಇದು ಒಂದು ಸ್ವಾಭಿಮಾನದ ಬದುಕು, ಪ್ರೀತಿ ಅಂತಂದ್ರೆ ನಿಜ ಅದಕ್ಕೆ ಮಾತೇ ಬರಲ್ಲ. ಇದೆಷ್ಟೋ ಜನ ವಿಡಿಯೋ ನೋಡೋ ಅಂತವ್ರಿಗೆ ಅಂಕಲ್ ನಿಮ್ಮದೆಲ್ಲ ಒಂದು ಆದರ್ಶ ನಿಮ್ಗೆ. ಇವಕ್ಕೆಲ್ಲ ಹೆಸರಿಟ್ಟಿದ್ದೀರಾ? ಬಿಳಿತಲೆ, ಕರಿತಲೆ, ಇದು ಕರಿತಲೆ, ಚುಕ್ಕಿ. ಚುಕ್ಕಿ ಅಂದ್ರೆ ಓಡ್ ಬರುತ್ತಾ? ಅದು ಕರ್ಗಿ ಸುಂದ್ರ. ಬಾ 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 ಬರ ಇದ 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 ಬಾ, ನಾನು ಬಟ್ಟೆ ಹಾಕೊಂಡೆ. ಬಾ ಇದ. ಎಷ್ಟು ವಯಸ್ಸು ಅಮ್ಮ ಇವಾಗ ಇದಕ್ಕೆ? 2 ವರ್ಷ ಆಗುತ್ತೆ. 2 ವರ್ಷ ಇದಕ್ಕೆ? 2 ವರ್ಷ ಇದಕ್ಕೆಲ್ಲ 2 ವರ್ಷನೇ. ಸ್ವಲ್ಪ 8 ತಿಂಗಳು 9 ತಿಂಗಳು 10 ತಿಂಗಳು 2 ವರ್ಷ ಆದ್ರೆ ಮಾಡ್ಬಿಡ್ತೀರಾ? ಮಾಡ್ತೀವಿ. ಈ ಒಂದು ಆಡು ಮರಿನ ಎಷ್ಟಕ್ಕೆ ಮಾರ್ತೀರಾ? ಆಡನ್ನ ಮಾರ್ತಾರೆ ಅವ್ರಿಗೆ 20,000 15,000 ಹಿಂಗೆ. ಈಗ ಆಡು ರೇಟ್ ಇದ್ದಂಗೆ ಸೀಸನ್ ಅಲ್ಲಿ ದುಡ್ಡು ಆಗೋದೇ. ದುಡ್ಡು ಇವೆಲ್ಲ 25,000 ಮೇಲೆ. ಇದು 25,000 ಮೇಲೆ. ಅದ್ರ ಮೇಲೆ 15,000 ಅದೇ 25,000 ಇದಕ್ಕೆಲ್ಲ ಇದು. ಅಲ್ಲಿ ಬಾಕಿ ಕಮ್ಮಿ ನೋಡಿ. ಇವಳೆಲ್ಲ 4 ಮರಿ. ಏನ್ ಹೆಸರೇನು? ಅವಳ ಹೆಸರು ಕೆಂಚಿ. 4 ಮರಿ ಅದ್ರವೆ. ಅವಳದೇನ ಅದು ಮರಿಗಳು? 4 ಅದ್ರ ಅವಳವೆ. ನಿಮ್ಮ ಹತ್ರ ಇರೋ ಆಡುಗಳೆಲ್ಲ ಸಾಮಾನ್ಯ 4 ಮರಿಗಳಾಗ್ತವೆ. ಸಾಮಾನ್ಯ ನಾನು ಕೇಳಿರೋದು ಆಡು ಮರಿಗಳು ಸಾಮಾನ್ಯ 2 ಮರಿ ಹಾಕ್ತವೆ ಅಂತ. ಆದ್ರೆ ನಿಮ್ಮ ಹತ್ರ ಇರೋಂತ ಒಳ್ಳೆ ತಳಿ ಇರ್ಬೋದು. ಅದಕ್ಕೆ ನಾವು ಅವಕ್ಕೆ ಒಳ್ಳೆ ಮೇವು ಕೊಡ್ಬೇಕು. ಒಳ್ಳೆ ಮೇವು ಕೊಟ್ಟು ಅವಕ್ಕೆ ಒಳ್ಳೆ ಚೆನ್ನಾಗಿ ನೋಡ್ಕೊಂಡ್ರೆ. ಏನೇನ್ ಮೇವು ಕೊಡ್ತೀರಾ ಅಂಕಲ್ ನೀವು? ನಮಗೆ ನ್ಯಾಚುರಲ್ ಮೇವೆ. ನ್ಯಾಚುರಲ್ ಮೇವು ಅಂದ್ರೆ ನೀವು ಕಾಡಲ್ಲಿ ಏನೇನು ಅದು ಆಡು ತಿಂದೇ ಇರುವಂತ ಸೊಪ್ಪಿಲ್ಲ, ಎಲ್ಲ ಮೇಯಕ್ ಬಿಟ್ಬಿಡ್ಬೇಕು. ಮೇಯ್ಬೇಕು ಚೆನ್ನಾಗಿ ಹೊಟ್ಟೆ ತುಂಬ. ಹಿಂಡಿ ಕೊಡ್ತೀವಿ. ಅದ್ ನೀವು ಹಿಡಿದಿದ್ರಲ್ಲ ಅದೇನಾ? ಅದು ಹಿಂಡಿ 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 ಅದ್ ನೋಡಿ. ಹಿಂಡಿ ಅದಕ್ಕೆಲ್ಲ ಎಷ್ಟು ಕೆಜಿಗೆ? 75 ರೂಪಾಯಿ ಇದೆ. ಈಗ ನೀವು ಎಷ್ಟು ಕೆಜಿ ತಗೊಬರ್ತೀರಾ? ಎಷ್ಟು ಬೇಕಾಗುತ್ತೆ? 1 ಕೆಜಿ, 15 ಕೆಜಿ, 20 ಕೆಜಿ ಒಂದು ತಿಂಗಳಿಗೆ ತರ್ತೀವಿ. ಇಲ್ಲ ಮುಗ್ದಂಗೆ ತಗೋ. ಸಾಮಾನ್ಯಗೆ ನಿಮ್ಮ ಹತ್ರ ಒಂದು 30 ಆಡ್ಮರಿಗಳಿದಾವೆ. 1 ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಾ ಅದಕ್ಕೋಸ್ಕರ? ಮಾಡ್ತೀವಿ ಮೇಡಮ್. ನಮಗೆ 10,000 ರೂಪಾಯಿನಲ್ಲಿ ಅವಕ್ಕೆ ಒಂದು 3,000 ರೂಪಾಯಿ ಇಡ್ತೀವಿ ನಾವು. ಒಂದು 7,000 ರೂಪಾಯಿ ನಾವು ಅಂದ್ರೆ ಬರೋಂಥ ಆದಾಯದಲ್ಲಿ ಅವಕ್ಕೂ 3,000 ರೂಪಾಯಿ ಇಡ್ತೀವಿ. ಈಗ 100 ಭಾಗದಲ್ಲಿ 70 ಭಾಗ ನೀವು ಇಟ್ಕೊಂಡ್ರೆ 30 ಭಾಗ ಅವಕ್ಕೆ ಖರ್ಚಾಗುತ್ತೆ. ಅವೆಲ್ಲ ಹೋಗ್ತಾನೇ ಇದಾವೆ ಆಡ್ಮರಿಗಳು. ಲೇಟ್ ಆಗ್ಬಿಡ್ತಲ್ಲ ಅದಕ್ಕೆ ಮೇಯೋ ಟೈಮ್ ಆಗ್ಬಿಡ್ತು. ಈಗ ನಿಮ್ಮ ಹತ್ರ ಇರೋಂಥ ಆಡುಗಳು ಎಷ್ಟೆಷ್ಟು ಏಜಿನವಿದಾವೆ?
ಎಲ್ಲ ಒಂದು 12 ವರ್ಷ ಆಗಿದೆ ಇದಕ್ಕೆ. 12 ವರ್ಷದಿಂದ ಇಟ್ಕೊಂಡಿದ್ದೀರಾ? ಅದಕ್ಕೆ ನಾವು ತರಕಿನ್ನ ಮುಂಚಿತವಾಗಿ ಅದಕ್ಕೆ ಏಜ್ ಆಗಿದೆ. ನಾವು ತಂದಿಗೆ 7 ವರ್ಷ ಆಯ್ತು ಅದಕ್ಕೆ. ಮಾರಿಲ್ಲ ನೀವು? ಮಾರಲ್ಲ. ಅದು ಮರಿ ಹಾಕ್ತಾನೆ ಇದೆಯಾ? ಹಾಕ್ತಾನೆ. ಈಗ ಒಂದು ಆಡು ಅಂಕಲ್ ಎಷ್ಟು ವರ್ಷ ತನಕ ಮರಿ ಹಾಕತ್ತೆ ಮೇಡಮ್? ಕೊನೆ ಇಲ್ಲ ಮೇಡಮ್, ಕೊನೆ ಇಲ್ಲ. ಹೌದಾ? ಕೊನೆ ಇಲ್ಲ. ಅದ್ರ ಸಾಯ ತನಕನೂ ಮರಿ ಮರಿ ಆಗ್ತಾ ಇರ್ತವೆ. ಆರೋಗ್ಯ ಚೆನ್ನಾಗಿದ್ರೆ ಸುಮಾರು ಸರಿ ಮರಿ ಆಗ್ತಾವ. ಹೌದಾ? 18-20 ಸರಿ ಮರಿ ಆಗ್ತಾವೆ. ಎಷ್ಟು ವಯಸ್ಸಿಂದ ಮರಿ ಹಾಕಕ್ ಶುರು ಮಾಡ್ತವೆ? ಅದು ನಾವು ಹಲ್ಲು ಅಂತ ಹೇಳ್ತೀವಿ. ಈ ಹಲ್ಲು ಅಂತಂದ್ರೆ ಹೆಂಗೆ ತೋರಿಸಿ ಹಲ್ಲು ಅಂದ್ರೆ? ಬಾ ಇದ ಹಾ ನೋಡಮ್ಮನೆ ಬರಲಿ. ಈಗ ಮರಿ ಹಲ್ಲು ಅಂದ್ರೆ ಇದು ಹೆಣ್ಣಲ್ವಾ? ಇಲ್ಲ ಗಂಡು ಗಂಡ. ಬರಲಿ. ಇದು ಹೆಸರೇನು? ಸುಂದ್ರ ನೋಡಿ. ಈಗ ಹಲ್ಲು ನೋಡಿಲ್ಲಿ, ಈಗ ಇದಕ್ಕೆ 2 ಹಲ್ಲು. ಇದಕ್ಕೆ 2 ಹಲ್ಲ? ಹಲ್ಲು ಅಂದ್ರೆ ನೋಡಿ 2 ಬೆಳ್ಳಗೆ ಬಂದಿದೆ. ಇವು 4 ಹಲ್ಲು ಪುನಃ ದಪ್ಪ ಆಯ್ತವೆ. ಇಲ್ಲಿ ಬರಲಿ ಹೋಗತ್ತೆಗೆ ನೋಡಿ. ಇದು ಈ ಹಲ್ಲು ಬಿದ್ದೈತವೆ. ಇವು ಅವು ಬಿದ್ದಂಗೆ ಈ 2 ಹಲ್ಲಿಗೆ ಇದು ಚಿಕ್ಕ ವಯಸ್ಸು. 2 ಹಲ್ಲಿಗೆ ಮರಿ ಹಾಕಿದ್ರೆ ಒಳ್ಳೆ ತಳಿ. ನೋಡಿ ಈ ಹಲ್ಲು ಬಿದ್ದೈತವೆ ಇವು. ಇದು 4, ಈಗ 2 ಹಲ್ಲು. ಇದು 2 ಹಲ್ಲು ಇದ್ರೆ ಅದು ಮರಿ ಹಾಕಕ್ಕೆ ಸ್ಟಾರ್ಟ್ ಆಯ್ತು. ಒಳ್ಳೆ ವಯಸ್ಸು, ಒಳ್ಳೆ ಏಜ್. ಈಗ ಹೆಣ್ಣು ಮರಿಗಳಾದ್ರೆ? ಹೆಣ್ಮರಿನಾದ್ರೂ ಅಷ್ಟೇ. ಅದು ಆದ್ರೂ ಅಷ್ಟೇ ಹಲ್ಲು ಮೇಲೆ 2 ಹಲ್ಲಿಗೆ ಅದು ಗಬ್ಬಾಗಬೇಕು. 13 ತಿಂಗಳಿಗೆ ಮರಿ ಹಾಕದ 13 ತಿಂಗಳಿಗೆ ಹಲ್ಲು ಬರಕ್ ಶುರು ಆಗುತ್ತೆ. ಅದು ಕ್ರಾಸ್ ತಗೊಳ್ತದೆ. ಅವಾಗ 6 ತಿಂಗಳು 5 ತಿಂಗಳು ಗ್ಯಾಪ್. 6 ತಿಂಗಳು ಗ್ಯಾಪ್. 6 ತಿಂಗಳಾದ್ಮೇಲೆ ಅದು ಗಬ್ಬಾಗಿರುತ್ತೆ. ಒಂದು ವರ್ಷದಲ್ಲಿ 13 ತಿಂಗಳಲ್ಲಿ 3 ತಿಂಗಳು ಗ್ಯಾಪ್ ಇರ್ತದೆ. ಮತ್ತೆ ಹೊಟ್ಟೆ ಒಳಗೆ ಮರಿ, ಮಗ್ಗಲಲ್ಲೂ ಮರಿ. ಅಂದ್ರೆ 13 ತಿಂಗಳಿಗೆ 2 ಸರಿ ಮರಿ, ವರ್ಷಕ್ಕೆ 2 ಸರಿ ಮರಿ ಲೆಕ್ಕ ನಮ್ದು. ಅದು ಒಂದು 8-9 ಸರಿ 10 ಸರಿ ಹಾಕಿರ್ಬೋದು ಮರಿ. ಹೌದಾ? 10 ಸರಿ ಮರಿ ಹಾಕಿದ್ಯಾ? ಅದು ದೊಡ್ಡಾಡು. ಇದು 3 ಸರಿ ಮರಿ ಹಾಕಿದೆ. ಈಗ ಅಲ್ಲ 2 ಸರಿ ಮರಿ ಹಾಕಿದೆ ಅದು. ಈಗ ಈಗ 3ನೇ ಗಬ್ಬಾಗಿದೆ ಅಂತ ತೋರಿಸಿದ್ರಲ್ಲ, ಗರ್ಭಿಣಿ. ಈಗ ಅದು ಕಪ್ಪುದು ಇದೆಯಲ್ಲ ಅದು. ಕಪ್ಪುದು, ಇನ್ನೊಂದು ಆ ಕಡೆ ಕೆಂಪಿರೋದು, ಮತ್ತೆ ಇದು ಅಲ್ಲ ಅವಳು. ರೋಗಗಳು ಬರದ ಹಾಗೆ ನೋಡ್ಕೊಳಕ್ಕೆ ನೀವು ಕೊಟ್ಟಿಗೆ ತೋರಿಸ್ಬಿಟ್ಟು ಹೇಳಿದ್ರಲ್ಲ, ಆತರ ಮೇಂಟೈನ್ ಮಾಡ್ಬಿಟ್ರೆ ಯಾವ ರೋಗನೂ ಬರಲ್ಲ. ನಾವು ಜವಾಬ್ದಾರಿಕೆಯನ್ನು ನೋಡ್ಕೋಬೇಕು ಆಡುಗಳನ್ನ. ನಮ್ಮ ಮಕ್ಕಳಂಗೆ ನೋಡ್ಕೋಬೇಕು. ನಾವೆಲ್ಲ ಪ್ರೀತಿನೂ ಮಾಡ್ಬೇಕು. ನಮ್ಮ ಮಕ್ಕಳಂಗೆ ನಾವು ಸಾಕ್ಬೇಕು. ಮತ್ತೆ ನಾವು ಅದನ್ನ ಕಟ್ ಮಾಡೋದು, ಕುಯ್ಯೋದು, ನಾವು ತಿನ್ನೋದು ಮಾಡಲ್ಲ. ಮಾಡಕ್ಕಾಗಲ್ಲ, ನಾವು ತಿನ್ನೋದೇ ಇಲ್ಲ. ಒಂದು ಪೀಸ್ ನಾವು ತಿಂದಿಲ್ಲ, ಬರೀ ಕೊಟ್ಬಿಡದೆ. ಮತ್ತೆ ಕೊಡಕ್ಕೊಂದು ದುಃಖ ಬರ್ತದೆ ನೋಡಿ. ಈ ತರ ಎಲ್ಲ ಮೇಲೆ ನೆಗಿತದೆ, ಮತ್ತೆ ಇದು ಮಾಡ್ತದೆ. ನಾವು ಹೋದ್ರೆ ಮಾತ್ರ ಹೋಗೋದು. ಈಗ ಅಲ್ಲೇ ಸಂದು ಅಲ್ಲೇ ಇರ್ತದೆ, ಎಲ್ಲಿ ಹೋಗೋದಿಲ್ಲ. ನಾವು ಕೂತಿದೆ ನೋಡಿ, ಇವಾಗ ಕೂತ್ಕೊಂಡು ಅಲ್ಲೇ ಇತ್ತೀಗ, ಕಾಡ್ಗೆ ಹೋಗಿಲ್ಲ. ಈಗ ನಾವು ಹೋದ್ರೆ ನಮ್ಮ ಒಟ್ಟು ಬಂದು ಮೇಯ್ತದೆ. ಅದು ನಾವು ಅಲ್ಲಿರ್ಬೇಕು ಮುಂದ್ಗಡೆ, ಎಲ್ಲರೂ ಕತ್ತೆತ್ತು ನೋಡ್ತದೆ. ನಾವಿಲ್ಲ ಅಂದ್ಬಿಟ್ರೆ ಒಂದೇ ಓಟ. ನಾನು ಇದರಲ್ಲಿ ಒಂದು 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಾನು ಇದರಲ್ಲಿ ಸರ್ಕಾರ ನಮಗೆ ಈ ಕೊಟ್ಟಿಗೆ ಸೌಲಭ್ಯ ಕೊಟ್ಟು ನಾವು ಚೆನ್ನಾಗಿ ಇನ್ನೂ ಬದುಕಬೇಕಂದ್ರೆ ಕೊಟ್ಟಿಗೆ ಮಾಡಲಿಕ್ಕೆ ಒಳ್ಳೆ ಯಾವ್ದಾರು ಒಂದು ಲೋನು ಸರ್ಕಾರದಿಂದ ಲೋನ್ ಕೊಟ್ಟು ನಾವು ಕೊಟ್ಟಿಗೆ ಮಾಡಿ ಒಂದು 30-35-40 ಆಡು ಒಳ್ಳೆ ತಳಿ ಅಂದರೆ ಇರೋಂಥ ಹಾಡುಗಳಲ್ಲಿ ಒಳ್ಳೆ ತಳಿ ಇಟ್ಕೊಂಡು ಸಾಕ್ರೆ ನಮ್ಗೆ ಇನ್ನೂ ಬೆನಿಫಿಟ್ ಚೆನ್ನಾಗಿ ಬದುಕಬಹುದು. ಅದಕ್ಕೆ ಅಮ್ಮನೂ ಪಾಪ ತುಂಬಾ ಕಷ್ಟ ಪಡ್ತಾರೆ. ಮಳೆ ಬಿಸಿಲು ಮೇಲೆ ಆ ಕಡೆ ಹೊರಗಡೆ ತುಂಬಾ ಮಂಟಿಯಲ್ಲಿ ಆ ಮಂಟಿ ಹತ್ತಕ್ಕೆ ಆಗಲ್ಲ. ಅಂದ್ರೆ ಇವಕ್ಕೆ ಹೊಟ್ಟೆ ತುಂಬ ಮೇಯ್ಬೇಕಲ್ಲ, ಕಷ್ಟಪಟ್ಟು ಹತ್ಬಿಟ್ಟು ಮತ್ತೆ ಕಾಲು ನಡಿಯೋಕ್ಕಾಗಲ್ಲ. ಇವ್ ನೆನ್ನೆ ಮನೆ ಆಸ್ಪತ್ರೆಗೆ ಹೋಗಿ ಬಂದೆ. ಈ ಸ್ವಲ್ಪ ಪರವಾಗಿಲ್ಲ. ಇನ್ನು ನೆನ್ನೆ ಮನೆ ಇವ್ರು ಮೇಯಿಸಿದ್ರು ಆಡು. ನಾನು ಮನೇಲಿದ್ದೆ, ಇವತ್ತೇ ನಾನು ಬಂದಿದ್ದು. ಏನು ಮಾಡೋದು ಹೇಳಿ, ನಮ್ಮ ಮನೆ ಬರೋಕೆ ಈ ಥರ ಆಯಿತು. ಯಾರ ಸಹಾಯ ಇಲ್ದೇ ಸ್ವತಂತ್ರವಾಗಿ ಬದುಕ್ತಾ ಯಾರ ಸಹಾಯನಿಲ್ಲ. ನಮಗೆ ದುಡ್ಡಿಲ್ಲ ಅಂದರೆ ಯಾವ್ದಾರು ಒಂದು ಆಡು ಮಾರ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಇನ್ನು ಯಾರನ್ನೂ ಕೇಳೋಕ್ಕಾಯ್ತದೆ? ಯಾರು ಕೊಡೋದಿಲ್ಲ ಕೇಳಿದ್ರೆ ಈಗಿನ ಕಾಲದಲ್ಲಿ. ಈಗ ನೋಡಿ ಮೇಡಮ್, ಇದು ನಮ್ಮ ಮನುಷ್ಯರಲ್ಲಿ ಒಂದಿದೆ ನೋಡಿ. ಈಗ ಇದು ನೋಡಿ, ಪ್ರತಿ ಜಾತಿಯಲ್ಲೂ ಇದೆ. ಇದನ್ನ ನೋಡಿ, ಇದು ಮರಿ ಹಾಕಲ್ಲ ಅಂದ್ರೆ ಹೆಣ್ಣು ಮರಿ, ಅದು ಹೆಣ್ಣು ಮರಿ ಹಾಕಲ್ಲ ಅಂದ್ರೆ ಈಗ ನಮ್ಮ ಮನುಷ್ಯರಲ್ಲಿ ಮಂಗಳಮುಖಿ ಆತರನ. ಇದು ಹೆಂಗ್ ಕಂಡಿಡಿತೀರಾ ಇದು ಮಂಗಳಮುಖಿ ಅಂತ? ಅದು ಕೊಂಬೆಲ್ ಕಂಡಿಡಿತೀವಿ. ಕೊಂಬು ಹಾಗಿದ್ರೆ ಹೌದು, ನನಗೆ ಗೊತ್ತೇ, ನಮಗೂ ಗೊತ್ತ. ಆಡಿಗೆ ಹೆಣ್ಣಿಗೆ ಈ ತರ ಕೊಂಬರಲ್ಲ.
ಈ ತರ ಕೊಂಬರಲ್ಲ ಕೊಂಬರಲ್ಲ. ಅಂದ್ರೆ ಇದು ಡೊಂಕಾಗಿದೆ ಅಂತನಾ? ಡೊಂಕಾಗಿದೆ, ಮತ್ತೆ ಅದು ಗರ್ಭಿಣಿ ಆಗಲ್ಲ, ಅದ್ರಲ್ಲಿ ನಮ್ಗೆ ಗೊತ್ತಾಗ್ತದೆ. ಅದೇ ಹೆಂಗ್ ಕಂಡಿಡಿದೀರ ನೀವು ಗರ್ಭಿಣಿ ಆಗಲ್ಲ ಅಂತ? ಅದು ಆಗಲ್ಲ. ಈ ಗಂಡು ಅದನ್ನ ಟಚ್ ಮಾಡಲ್ಲ, ಟಚ್ ಮಾಡಲ್ಲ ಗಂಡು ಅದ್ರ ಹತ್ರ ಮೇಕೆಗಳು ಹೋಗಲ್ಲ, ಟಚ್ ಮಾಡಲ್ಲ. ಅದು ಹೆಣ್ಣೆ ಆದ್ರೆ ಅದು ಮಂಗಳಮುಖಿ. ಅದ್ರ ಮೇಕೆ ತೊಳ್ತವೆ, ಇದ್ರ ಮೇಕೆ ಹತ್ತಲ್ಲ ಅವತ್ತ. ಈಗ ಎಷ್ಟು ವಯಸ್ಸು ಅಮ್ಮ ಅದಕ್ಕೆ? ಅದಕ್ಕೆ 2 ವರ್ಷ. 2 ವರ್ಷ. ಇದ್ರ ಅಕ್ಕ ಯಾವ್ದ್ರದ್ದು? ಇದ್ರದ್ದು ಅಕ್ಕ. ಇದು ಎಲ್ಲ ಒಟ್ಟಿಗೆ ಹುಟ್ಟಿದ್ದು. ಆದ್ರೂ ಅದು ಚಿಕ್ಕದಾಗ ಕಾಣಿಸ್ತಾ ಚಿಕ್ಕದಕ್ಕ. ಅದು ಒಂದು ಹೆಣ್ಣೆ ಗಂಡೆ ಅಲ್ವಾ? ಹೌದು. ನೋಡಿ, ಅದು ಕರೆಕ್ಟ್ 2 ವರ್ಷ. ಈ ಮನುಷ್ಯರಲ್ಲಿ ಮಾತ್ರ ಮಂಗಳಮುಖಿ ಅಲ್ಲ, ಪ್ರತಿ ಪ್ರಾಣಿಗಳಲ್ಲೂ ಮಂಗಳಮುಖಿ ಅಂತ ಇರ್ತದೆ. ಯಾವ್ದು ಟಚ್ ಮಾಡಲ್ಲ ಅದನ್ನ ಹೋಗಿ ಗಂಡು ತಿರುಗ್ಬಿಡ್ತು. ಆಗ ನಾವು 4 ಹಾಲು ಇಕ್ಕೊಂಡು ಇಷ್ಟ ಎತ್ತರ ಮಾಡಿ ಹಸಿ ಅನ್ನ ಅದಕ್ಕೆ ಹಾಲು ಇದಿಲ್ಲ. 4 ಟೈಮ್ ಹಾಲು ಇತ್ತಿದ್ದು. ಹಾಲು ಹಾಕ್ತಿದ್ರಿ? ಹಸುನ ಹಾಲು ಡೈರಿ. ಅಮ್ಮ ಸತ್ತೋದಾಗ ಹಸುನ ಹಾಲು ತಗೊಬಂದು ಹಾಕಿ ನಾವು ನಮ್ಮ ತೊಡೆ ಮೇಲೆ ಸಾಕೊಂಡಿದ್ ಮಕ್ಕಳು ತೊಡೆ ಮೇಲೆ ಸಾಕಿದ್ದೀವಿ. ಅದಕ್ಕೆ ಈಗ ನಾವು ಎಲ್ಲೂ ಹೋಲಿ ಎಲ್ಲ ಆಡು ಹೋದ್ರೆ 4 ಮಾತ್ರ ನಮ್ಮನ್ನ ಬಿಟ್ಬಿಟ್ಟು ಹೋಗೋದಿಲ್ಲ. ಕೊಡಕ್ ಬೇಜಾರಾಗುತ್ತೆ ಅಲ್ಲ? ಅದಕ್ಕೆ ಕೊಡೋದಿಲ್ಲ. ಎಷ್ಟೋ ಬೇರೆ ಆಡುಗಳಾಗಿರು ಕೊಟ್ಬಿಡ್ತಿದೆ. ಏನ್ ಮಾಡ್ತೀರಾ ಇದನ್ನ ಇಟ್ಕೊಂಡ್? ಮತ್ತೆ ನೋಡೋಣ, ದೇವಿಚ್ಛೆ. ಎಲ್ಲಿ ತನಕ ಇರ್ತಾವ ಇರ್ಲಿ ದೇವಿಚ್ಛೆ. ನಮಗೆ ಮನಸ್ಸಾಕ್ಷಿ ಇದೆಯಲ್ಲ, ನಮ್ಮ ಮಕ್ಕಳನ್ನ ನಾವು ಕೊಟ್ಟೋದು ಒಂದೇ, ಇದನ್ನ ಕೊಡೋದು ಒಂದೇ ಅಂತ ಒಂದು ಲೆಕ್ಕಾಚಾರದಲ್ಲಿ ಈಗ ನಾವು ಬಂದ ನೋಡಿ, ನಮ್ಮನ್ನ ಬಿಟ್ಟು ಹೋಗಲ್ಲ ಅದು. ನಮ್ಮ ಮಿಸಸ್ ಬಿಟ್ಟು ಎಲ್ಲ ಆಡುಗಳು ಹೋಗ್ಬಿಡ್ತವೆ, ಬಟ್ ಇವು 3 ನಮ್ಮನ್ನ ಬಿಟ್ಟು ಹೋಗಲ್ಲ. ಹೆಂಗೆ ಮುಖ ಆ ಕಡೆಗೆ ಹೋಗ್ತೀನಿ ಅಲ್ಲ, ಚಿಕ್ಕ ಮಕ್ಳು ಮಾಡ್ಕೊಂಡ್ ಕೂತ್ಕೋತಾರಲ್ಲ ಆ ತರ. ಸೌಂಡ್ ಮಾಡ್ತಿದೆ ಅಲ್ವಾ? ದೊಡ್ಕೊಳ್ತಾಳೆ. ಮೇಡಮ್ ಸುಮ್ನಿರು ಬೇಡ ಅಂತ ಹೇಳ್ತಿರೋದು. ಹೆಂಗೆ ಮುಖ ಆ ಕಡೆಗೆ ಹೋಗ್ತೀನಿ ಅಲ್ಲ, ಚಿಕ್ಕ ಮಕ್ಳು ಮಾಡ್ಕೊಂಡ್ ಕೂತ್ಕೋತಾರಲ್ಲ ಆ ತರ. ಸೌಂಡ್ ಮಾಡ್ತಿದೆ ಅಲ್ವಾ? ದೊಡ್ಕೊಳ್ತಾಳೆ. ಮೇಡಮ್ ಸುಮ್ನಿರು ಬೇಡ ಅಂತ ಹೇಳ್ತಿರೋದು. ಅದೇ ತಿರ್ಗಿಸಿ ಓಡ್ಬಿಡ್ತಾನೆ ನೋಡಿ ಇಲ್ಲಿ ನೋಡಿ. ನಿಜವಾಗ್ಲೂ ಇವನ್ನೆಲ್ಲ ನೋಡಿ ನಿಮಗೆ ಖುಷಿ, ಎಷ್ಟು ಕಷ್ಟ ಪಡ್ತೀರೋ ಅಷ್ಟು ಖುಷಿ ಕೊಡುತ್ತೆ ಅಲ್ವಾ? ಅದು ಗುದ್ದದಿಲ್ಲ ನಿಮಗೆ? ಯಾರಿಗೂ ಗುದ್ದಕ್ಕಿಲ್ಲ, ನನಗೆ ಮಾತ್ರ ಗುದ್ದದವನು ಕಳ್ಳ. ಇವರು ಪ್ರಕಾಶ್ ಅಂತೇಳಿ, ನಮ್ಮ ಪ್ರಕಾಶ್ ಅಂದ್ರೆ ಮಾನವ ಕಲಿ ಸೆಕ್ರೆಟರಿ ಆಗಿದ್ದಾರೆ. ನಮಗೆ ಪಕ್ಕದ ಸ್ಥಳೀಯ ಒಂದು ಚಿಕ್ಕ ಹುಡುಗನ ಗೊತ್ತಿರುವಂತ ಹುಡುಗ. ನಮ್ಗೇನಾರ ಕಷ್ಟ ನೋವು ಅಂದಾಗ ಪಟ್ ಅಂತ ಬರ್ತಾರೆ ಆಸ್ಪತ್ರೆಗೆ. ಫಸ್ಟ್ ಫೋನ್ ಮಾಡೋದೇ ಇವರಿಗೆ, ಮಗ ಇದ್ದಂಗೆ, ನಮಗೆ ಮನೆ ಮಗ ಇದ್ದಂಗೆ. ಫೋನ್ ಕರ್ಕೊಂಡೋಗ್ಬಿಟ್ಟು ನಿಮ್ಗೆ ದುಡ್ಡು ಉಂಟಾ, ದುಡ್ಡು ಇಲ್ವಾ ಅಂತ ಕೇಳಕ್ಕೆಲ್ಲ ಕರ್ಕೊಂಡೋಗಿ ನಮ್ಮನ್ನ ಹುಷಾರ್ ಮಾಡಿ ತಂದು ಮನೆಗೆ ಬಿಡ್ತಾರೆ. ರಿಲೇಷನ್ ಏನಾರು ಆಗ್ಬೇಕಾ? ಏನ್ ನಾವು ರಿಲೇಷನ್ಗಿಂತ ಹೆಚ್ಚಿಗೆ ಇದ್ದೀವಿ. ಯಾಕೆ ಅಂತ ಅಂದ್ರೆ ಸಂಬಂಧ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆಯವರು ನೋಡ್ತಾರೆ. ಹಂಗೆ ವಯಸ್ಸಾಗಿದೆ, ಇಬ್ಬರೇ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ ಮನೆಯಲ್ಲಿ, ವಯಸ್ಸಾಗಿದೆ, ನೋಡೋರಿಲ್ಲ, ಮತ್ತೆ ನೆರೆಹೊರೆಯವರು ಕೂಡ ಅಂತ ಒಳ್ಳೆ ವ್ಯಕ್ತಿಗಳೇನಲ್ಲ ಇಲ್ಲಿ. ಹಾಗಾಗಿ ಸಮಸ್ಯೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದಾಗ ನಮಗೆ ಫೋನ್ ಮಾಡ್ತಾರೆ. ನಮ್ಮ ಕೈಲಾದಷ್ಟು ಸಹಾಯ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಂತ ನಾವು ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ ಕಷ್ಟಕ್ಕೆಲ್ಲ ಹಾಕ್ತಾರೆ, ಏನಾರ ಒಂದು ಧೈರ್ಯ ತುಂಬ್ತಾರೆ ನಾವಿದ್ದೀವಿ ಅಂತ. ಅಷ್ಟು ಏನಾದರೂ ಅವ್ರ ಹತ್ರ ಹಣಕಾಸು ಇದ್ರೆ ಸಹಾಯ ಮಾಡೋದು, ಅಥವಾ ಮಾನವೀಯತೆ ಅನ್ನೋದು ತುಂಬಾ ಇದೆ ಅಂತಂದ್ರೆ ನಿಮ್ಮಂಥವ್ರಿಂದ. ಅದನ್ನ ನೋಡ್ಕೊಂಡವ್ರಿಗೆ ಸಹಾಯವಾಗಿ ನಿಂತ್ಕೊಂಡು ಮಾಡ್ಕೊ ಬಂದಿದ್ದಲ್ಲ, ನಿಜ ಗ್ರೇಟ್ ಸರ್, ಧನ್ಯವಾದಗಳು. ಇನ್ನು ಮುಂದೆನೂ ಕೂಡ ಅವ್ರ ಜೊತೆಲಿ ನೀವು ಹೀಗೆ ಇರಿ. ನೀವು ಬಂದೇ ಮನಸ್ಸಾಕ್ಷಿಯಾಗಿ ನಮ್ಮ ಹೈನುಗಾರಿಕೆನ ನೀವು ಹೇಳಿ, ಈ 10 ಜನರಿಗೆ ನಾವು ಮಾಡಿರೋಂಥ ಕಷ್ಟ, ನಾವು ಮಾಡಿರೋಂಥ ಸಾಧನೆ 10 ಜನರದು ಕಣ್ಣಿಗೆ ಅವ್ರ ಕಿವಿಗೆ ಬಿಡಿಸಿದಿರಲ್ಲ, ನಿಮಗೆ ಧನ್ಯವಾದ. ಅಯ್ಯೋ ಬೇಡ, ಅಯ್ಯೋ ಅಮ್ಮ ಬೇಡ, ನಾವಿನ್ನು ನಿಮ್ಮ ವಯಸ್ಸಲ್ಲೆಲ್ಲ ತುಂಬ ಚಿಕ್ಕವರು ಹಾಗಂತ ಹೇಳ್ಬೇಡಿ. ನಿಮ್ಮ ಇಬ್ರು ಯಾರು ಸಹಾಯ ಇಲ್ದೇ ಅಂಕಲ್ ಹೇಳಿದ್ರು 77 ವರ್ಷ ನನಗೆ ಅಂತ. ಈ ಒಂದು ಇಳಿ ವಯಸ್ಸಲ್ಲೂ ಕೂಡ ಅವರು ಮುಳುಗು ತಜ್ಞ ಆಗಿ ಸಾಕಷ್ಟು 1,500 ಹೆಚ್ಚು ಶವಗಳನ್ನ ಹೊರಗಡೆ ತೆಗೆದಿದ್ದಾರೆ. ಎಲ್ಲಕ್ಕಿಂತ ಮೂಕ ಪ್ರಾಣಿ ಆನೆ, ಅಷ್ಟು ದೊಡ್ಡ ಆನೆಗಳನ್ನ ನದಿಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಅದು ಚೈನನ್ನ ಬಿಚ್ಚಿ ಹೊರಗಡೆ ತೆಗೆದಿದ್ದಾರೆ.
ಅರ್ಧ ಗಂಟೆ ಕಾಲು ಗಂಟೆ ಎಲ್ಲ ಮುಳುಗಿ ಅವರು ಅದರಲ್ಲಿ ಆಕ್ಸಿಜನ್ ಇಲ್ದೇ ಶವಗಳೆಲ್ಲ ತೆಗೆದಿರೋದು. ಅದು ಕಡಿಮೆ ಸಾಧನೆ ಅಲ್ಲ, ಅದು ಮಾತಲ್ಲಿ ಪದಗಳಲ್ಲಿ ಹೇಳೋಕ್ಕೆ ಅಸಾಧ್ಯ. ಅಂಕಲ್, ನಿಮ್ಮ ಸಾಧನೆ ತುಂಬ ದೊಡ್ಡದು. ಯಾವ ಒಂದು ಫಲವನ್ನು ಅಪೇಕ್ಷೆ ಪಡದೆ ನೀವು ಈ ಒಂದು ಸಮಾಜ ಸೇವೆನ ಮಾಡಿದ್ದೀರಾ. ಜೊತೆಗೆ ನಿಮ್ಮ ಬದುಕನ್ನು ಕೂಡ ತುಂಬ ಚೆನ್ನಾಗಿ ಆರ್ಥಿಕವಾಗಿ ಸಬಲ ಮಾಡ್ಕೋತಾ ಇದ್ದೀರಾ. ನಿಮಗೆ ನಿಮ್ಮಂಥವ್ರು ಸಾವಿರಾರು ಜನರದು ನಮಗೆ ನಾವು ಗಂಡ ಹೆಂಡತಿ ಕಷ್ಟಪಟ್ಟಿರೋದು ಭಗವಂತನಿಗೆ ಒಬ್ಬನಿಗೆ ಗೊತ್ತುಂಟು. ನಮ್ಮಂಗೆ ಎಲ್ಲ ಕಷ್ಟಪಟ್ಟು ನಮ್ಮಂಗೆ ಜೀವನ ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾವಿಬ್ರಿಗೂ ಧನ್ಯವಾದಗಳು. ಓಕೆ ಮೇಡಮ್. ಇದಿಷ್ಟು ವಿಡಿಯೋ. ರಾಮಕೃಷ್ಣ ಅಂಕಲ್ ಅವರ ಸಾಧನೆಯನ್ನು ನೀವು ಇಲ್ಲಿ ತನಕ ನೋಡಿದ್ದೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಕಥಾಹಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಧನ್ಯವಾದಗಳು.